ನಮಸ್ಕಾರ ಸ್ನೇಹಿತರೆ, ಜ್ಞಾನ ಬೆಳಕು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು UPSC ಮೇನ್ಸ್ನ ಒಂದು ಪ್ರಮುಖ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಏನಂದರೆ, ರಷ್ಯಾ ಉಕ್ರೇನ್ ಬಿಕ್ಕಟ್ಟು ಯುರೋಪಿಯನ್ ಒಕ್ಕೂಟದ ಇಂಧನ ಅಗತ್ಯಗಳ ಮೇಲೆ ಗಾಢ ಪರಿಣಾಮ ಬೀರಿದೆ. ಇದನ್ನು ಚರ್ಚಿಸಿ ಅಂತ UPSC ಮೇನ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ನಾವು ನೋಡಿದಾಗ ನಮಗೆ ಮೊದಲಿಗೆ ಒಂದು ವಿಷಯ ಅರ್ಥ ಆಗಬೇಕು. ಏನಂದರೆ, ಯುರೋಪ್ ತನ್ನ ಇಂಧನ ಅಗತ್ಯಗಳಿಗಾಗಿ ರಷ್ಯಾದ ಮೇಲೆ ಯಾಕಿಷ್ಟು ಅವಲಂಬಿತವಾಗಿದೆ ಅಂತ. ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದ ನಂತರ ಆ ಅವಲಂಬನೆಯಿಂದ ಯುರೋಪಿಗೆ ಯಾವ ರೀತಿಯ ಸಮಸ್ಯೆಗಳು ಅಂದರೆ ಪ್ರಾಬ್ಲಮ್ಸ್ ಎದುರಾಗ್ತವೆ ಅಂತ ನೋಡೋಣ. ಮತ್ತು ಈ ಸಮಸ್ಯೆಯನ್ನು ಎದುರಿಸಲು ಯುರೋಪಿಯನ್ ಒಕ್ಕೂಟ ಯಾವ ಕ್ರಮಗಳನ್ನ ಕೈಗೊಂಡು ಮತ್ತು ಆ ಥರ ಈ ಮೂರು ವಿಷಯಗಳನ್ನ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ರಷ್ಯಾ ಉಕ್ರೇನ್ ಬಿಕ್ಕಟ್ಟು, ಇದ್ರ ಬ್ಯಾಕ್ಗ್ರೌಂಡ್ ಏನಂದರೆ, 2022 ಫೆಬ್ರವರಿ 24ರಂದು ರಷ್ಯಾ ಉಕ್ರೇನ್ ಮೇಲೆ ದೊಡ್ಡ ಪ್ರಮಾಣದ ಸೇನಾ ದಾಳಿ ನಡೆಸುತ್ತೆ. ಇದು ಕೇವಲ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಮಸ್ಯೆಯಾಗಿರಲಿಲ್ಲ. ಇದರ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ಕೂಡ ಕಂಡುಬರುತ್ತೆ. ವಿಶೇಷವಾಗಿ ಸಪ್ಲೈ ಚೈನ್ಸ್ ಅಂದರೆ ಪೂರೈಕೆ ಸರಪಳಿಯಲ್ಲಿ ಅಡಚಣೆ ಉಂಟಾಗುತ್ತೆ. ಇಂಧನದ ಪೂರೈಕೆ ಕೂಡ ಕಡಿಮೆ ಆಗುತ್ತೆ. ಆಹಾರ ಮತ್ತು ರಸಗೊಬ್ಬರಗಳ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೂ ಕೂಡ ಇದರ ಪರಿಣಾಮ ಅನುಭವಿಸುತ್ತೆ. ಆದರೆ ಯುರೋಪ್ ಮೇಲೆ ಇದರ ಪರಿಣಾಮ ಇನ್ನೂ ಗಂಭೀರವಾಗಿತ್ತು. ಏಕೆಂದರೆ ಯುರೋಪ್ ತನ್ನ ಇಂಧನ ಅಗತ್ಯಗಳಿಗಾಗಿ ರಷ್ಯಾದ ಮೇಲೆ ಜಾಸ್ತಿ ಅವಲಂಬಿತವಾಗಿರುತ್ತೆ. ಇದೀಗ ನಾವು ಯುರೋಪ್ ರಷ್ಯಾದ ಮೇಲೆ ಎಷ್ಟು ಅವಲಂಬಿತವಾಗಿತ್ತು ಅಂತ ನೋಡೋಣ. ಯುರೋಪ್ ರಷ್ಯಾದ ಕಚ್ಚಾ ತೈಲದ ಪ್ರಮುಖ ಖರೀದಿದಾರವಾಗಿತ್ತು. 2020ರಲ್ಲಿ ರಷ್ಯಾ ಸುಮಾರು 260 ಮಿಲಿಯನ್ ಟನ್ ಕಚ್ಚಾ ತೈಲವನ್ನು ರಫ್ತು ಮಾಡಿತ್ತು. ಅದರಲ್ಲಿ ಸುಮಾರು 138 ಮಿಲಿಯನ್ ಟನ್ಗಳನ್ನು ಯುರೋಪ್ ಖರೀದಿಸಿತ್ತು. ಅಂದರೆ ರಷ್ಯಾದ ಒಟ್ಟು ಕಚ್ಚಾ ತೈಲ ರಫ್ತಿನಲ್ಲಿ ಸುಮಾರು 53% ಯುರೋಪಿಗೆ ಹೋಗ್ತಿತ್ತು. ಇದರಿಂದ ನಮಗೆ ರಷ್ಯಾ ಮತ್ತು ಯುರೋಪಿನ ನಡುವೆ ಎಷ್ಟು ದೊಡ್ಡ ಎನರ್ಜಿ ಟ್ರೇಡ್ ಇತ್ತು ಅಂತ ಅರ್ಥ ಆಗುತ್ತೆ. ನ್ಯಾಚುರಲ್ ಗ್ಯಾಸ್ ಇಂಡಿಪೆಂಡೆನ್ಸ್, ಕಚ್ಚಾ ತೈಲ ಮಾತ್ರವಲ್ಲ, ನೈಸರ್ಗಿಕ ಅನಿಲದಲ್ಲೂ ಯುರೋಪ್ ರಷ್ಯಾದ ಮೇಲೆ ಬಹಳಷ್ಟು ಅವಲಂಬಿತವಾಗಿತ್ತು. ಯುರೋಪ್ನಲ್ಲಿ ಬಳಸಲಾಗುತ್ತಿದ್ದ ನೈಸರ್ಗಿಕ ಅನಿಲದ ಸುಮಾರು 1/3 ಭಾಗ ರಷ್ಯಾದಿಂದ ಬರ್ತಿತ್ತು. ಇಲ್ಲಿ ಜರ್ಮನಿಯ ಉದಾಹರಣೆ ತುಂಬ ಮುಖ್ಯ. ಜರ್ಮನಿ ತನ್ನ ನೈಸರ್ಗಿಕ ಅನಿಲದ ಸುಮಾರು ಅರ್ಧದಷ್ಟು ಭಾಗವನ್ನು ರಷ್ಯಾದಿಂದ ಪಡೆಯುತ್ತಿತ್ತು. ಫ್ರಾನ್ಸ್ ಕೂಡ ತನ್ನ ಅನಿಲದ ಸುಮಾರು 1/4 ಭಾಗಕ್ಕೆ ರಷ್ಯಾವನ್ನು ಅವಲಂಬಿಸಿತ್ತು. ಕೆಲವು ಸಣ್ಣ ಯುರೋಪಿಯನ್ ದೇಶಗಳಲ್ಲಿ ಈ ಅವಲಂಬನೆ ಇನ್ನೂ ಹೆಚ್ಚಾಗಿತ್ತು. ಉದಾಹರಣೆಗೆ ಉತ್ತರ ಮೆಸಿಡೋನಿಯಾ, ಬೋಸ್ನಿಯಾ ಮತ್ತು ಹರ್ಜೆಗೋವಿನಾ ಹಾಗೂ ಮಾಲ್ಡೋವಾ, ಫಿನ್ಲ್ಯಾಂಡ್ ಮತ್ತು ಲಾಟ್ವಿಯಾದಂತಹ ಕೆಲವು ದೇಶಗಳಲ್ಲಿ ರಷ್ಯಾದ ಅನಿಲದ ಮೇಲಿನ ಅವಲಂಬನೆ 90%ಗಿಂತಲೂ ಹೆಚ್ಚಿತ್ತು. ಹೀಗಾಗಿ ರಷ್ಯಾದಿಂದ ಇಂಧನ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾದರೂ ಕೂಡ ಯುರೋಪಿಗೆ ದೊಡ್ಡ ಸಮಸ್ಯೆಯಾಗುವ ಪರಿಸ್ಥಿತಿ ಇತ್ತು. ವಾರ್ ಎನರ್ಜಿ ಕ್ರೈಸಿಸ್, ಯುದ್ಧ ಆರಂಭ, ಇಂಧನ ಪೂರೈಕೆ ಕಡಿಮೆ. ಹಾಗಾದರೆ 2022ರಲ್ಲಿ ಯುದ್ಧ ಆರಂಭವಾದ ನಂತರ ಏನಾಯಿತು? ರಷ್ಯಾ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವೆ ರಾಜಕೀಯ ಮತ್ತು ಆರ್ಥಿಕ ಉದ್ವಿಗ್ನತೆ ಹೆಚ್ಚಾಯಿತು. ಇದರ ಪರಿಣಾಮ ರಷ್ಯಾದಿಂದ ಯುರೋಪ್ಗೆ ನೈಸರ್ಗಿಕ ಅನಿಲದ ಪೂರೈಕೆ ಕಡಿಮೆಯಾಗತೊಡಗಿತ್ತು. ಯುರೋಪ್ ರಷ್ಯಾದ ಇಂಧನದ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದರಿಂದ ಈ ಸಪ್ಲೈ ಡಿಸ್ಕ್ರಿಪ್ಷನ್ಸ್ ನೇರವಾಗಿ ಯುರೋಪಿನ ಎನರ್ಜಿ ಸೆಕ್ಯೂರಿಟಿ ಮೇಲೆ ಪರಿಣಾಮ ಬೀರುತ್ತೆ. ಎನರ್ಜಿ ಪ್ರೈಸ್ ರೈಸ್, ಅನಿಲದ ಪೂರೈಕೆ ಕಡಿಮೆ ಆದಾಗ ಏನಾಗುತ್ತೆ? ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಅದರ ಬೆಲೆ ಜಾಸ್ತಿ ಆಗುತ್ತೆ. ಅದೇ ಯುರೋಪಿನಲ್ಲಿ ಕೂಡ ನಡೆಯುತ್ತೆ. ನ್ಯಾಚುರಲ್ ಗ್ಯಾಸ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಅದರ ಪರಿಣಾಮ ಎಲೆಕ್ಟ್ರಿಸಿಟಿ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ. ಇಂಧನ ದುಬಾರಿಯಾದಾಗ ಕೈಗಾರಿಕೆಗಳ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತದೆ. ಆದ್ದರಿಂದ
ಒಂದು ಕಡೆ ಇಂಧನದ ಬೆಲೆ ಏರಿಕೊಳ್ಳುತ್ತೆ, ಮತ್ತೊಂದು ಕಡೆ ಕೈಗಾರಿಕೆಗಳಿಗೆ ಉತ್ಪಾದನೆ ಮಾಡುವುದು ದುಬಾರಿಯಾಗುತ್ತೆ.